ಗೂಗಲ್ ಮೀಟ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಇಲ್ಲಿ ಹೇಳ್ತಾ ಇದ್ದಾರೆ ಬಿಜೆಪಿ ವಕ್ತಾರರಾದಂತಹ ರತನ್ ರಮೇಶ್ ಅವರು, ನಾಳೆಯ ಒಂದು ಸದನದಲ್ಲಿ ಅಧಿವೇಶನದಲ್ಲಿ ಅಂದ್ರೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಾ, ಬೆಲೆ ಏರಿಕೆ ಮಾಡಿದಂತಹ ಹಣ ಪಕ್ಕದ ರಾಜ್ಯಗಳಿಗೆ ಫಂಡ್ ಆಗಿ ಹೋಗ್ತಾ ಇದೆಯಾ, ಪಕ್ಕದ ರಾಜ್ಯದ ಚುನಾವಣೆಗಳಿಗೆ, ಅದರ ಬಗ್ಗೆ ನಾವು ನಾಳೆ ಒಂದು ಸದನದಲ್ಲಿ ಏನು ಧ್ವನಿಯನ್ನ ಎತ್ತುತ್ತೇವೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಹೇಳೋದಾದ್ರೆ ಸರ್. ಅಲ್ಲ ರೀ, ಯಾವಾಗ ನಾವೊಂದು ಮಾತಾಡುವಾಗ ಅದಕ್ಕೆ ಏನಾದ್ರು ಬೆಲೆ ಇರಬೇಕು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮತ್ತೆ ಒಂದು ಗವರ್ಮೆಂಟ್ ಆತರ ಮಾಡಕ್ ಸಾಧ್ಯ ಅನ್ನೋದು ಒಂದು ನಾವು ತಿಳ್ಕೊಂಡು, ಈಗ ಸದನ ಇರೋದು ನೀವೇನ್ ಪ್ರಶ್ನೆಗಳು ಕೇಳಬೇಕು ಕೇಳಿ, ಅಲ್ಲಿ ಸಶಕ್ತರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಅದಕ್ಕೆ ಏನ್ ಉತ್ತರ ಕೊಡಬೇಕು ಕೊಡ್ತಾರೆ. ಆದ್ರೆ ನಾನು ಸದನದಲ್ಲಿ ಇಲ್ಲಿ ಕಲೆಕ್ಷನ್ ಮಾಡಿರೋ ದುಡ್ಡು ಎಲ್ಲ, ಬೆಳೆ ಏರಿಕೆ ಮಾಡಿರೋ ದುಡ್ಡೆಲ್ಲ ಪಕ್ಕದ ರಾಜ್ಯಕ್ಕೆ ಕಳ್ಸಕ್ ಆಗತ್ತಾ? ಆತರ ಆಗತ್ತಾ? ಅಲ್ವಾ? ಆತರ ಯಾವ್ದು ಆಗಲ್ಲ. ಇವತ್ತು ನಾವು 58,000 ಕೋಟಿ ಏನು ಗ್ಯಾರಂಟೀಸ್ ಆಗಿ ಕೊಡ್ತಾ ಇದ್ದೇವೆ, ಅದು ಸರಿಸುಮಾರು 1,14,00,00,000 ಫ್ಯಾಮಿಲೀಸ್ಗೆ ಹೋಗ್ತಾ ಇದೆ. ಡಿಫ್ರೆಂಟ್ ಸ್ಕೀಮ್ಸ್, ನಮ್ಮ 2,000 ರೂಪಾಯಿ ಆಗ್ಲಿ, ನಮ್ಮ ಅಕ್ಕಿ ಭಾಗ್ಯ ಆಗ್ಲಿ, ನಮ್ಮ ಕರೆಂಟ್ ಆಗ್ಲಿ. ಆಮೇಲೆ ನಿಮ್ಗೆ ಗೊತ್ತು 6.5 ಕೋಟಿ ಜನ ಇದಾರೆ ಅಂದ್ರೆ 3.5 ಕೋಟಿ ಜನಕ್ಕೆ 3 ಕೋಟಿ ಜನ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀವಿ. ಅದರಲ್ಲಿ ಸರಿಸುಮಾರು 105 ಕೋಟಿ ಟಿಕೆಟ್ಸ್ ಇಲ್ಲಿವರೆಗೂ ಕೊಟ್ಟಿದ್ದೀವಿ. ಇಡೀ ಪ್ರಪಂಚದಲ್ಲಿ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಈ ತರ ಫ್ರೀ ಯೋಜನೆ ಮಹಿಳೆಯರಿಗೆ ಎಲ್ಲೂ ಸಬಲೀಕರಣ ಕೊಟ್ಟಿರೋದು ಇಡೀ ಪ್ರಪಂಚದಲ್ಲೇ ಇಲ್ಲ. ಅಂತ ದೊಡ್ಡ ಯೋಜನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಈಗ ಇವ್ರೇನ್ ಹೇಳ್ತಾ ಇದ್ದಾರೆ, ನಾವು ಕೊಡೋಕಿನ ಮುಂಚೆ ಇವ್ರೇನ್ ಹೇಳ್ತಾ ಇದಾರೆ ಗೊತ್ತಾ, ಇವ್ರು ಎಲ್ಲಾ ಕೊಟ್ಟಿದ್ದಾರೆ, ಇವ್ರು ಕೊಡೋಕಾಗತ್ತಾ, ದಿವಾಲಿ ಆಗತ್ತೆ ನಮ್ಮ ಖಜಾನೆ ಅಂತ ಇವರೇ ಹೇಳಿದ್ರು. ಆದ್ರೆ ದ ಅಸ್ಟ್ಯೂಟ್ ಫಿನಾನ್ಸ್ ಮಿನಿಸ್ಟರ್, ಚಾಣಕ್ಯ ವೃತ್ತಿ ಮಂತ್ರಿ ಆದ 16 ಬಜೆಟ್ ಕೊಟ್ಟಿರೋ ಸಿದ್ದರಾಮಯ್ಯ ಅವರು ಸಲೀಸಾಗಿ 3,10,000 7,000 ಕೋಟಿ ಇರೋ ಬಜೆಟ್ ನ ಇವತ್ತು 3,70,000 ಕೋಟಿ ತಗೊಂಡೋಗಿರೋ ಚತುರ ಯಾರನ್ನ ಇದ್ರೆ ಅದು ಸಿದ್ದರಾಮಯ್ಯ. ಅದು ಬರ್ತಾ ಆನ್ ಅನ್ ಆವರೇಜ್ ಅದು 13 to 14% ಗ್ರೋ ಆಗ್ತಾ ಇದೆ. ನಮ್ಮ GST ಕಲೆಕ್ಷನ್ಸ್ 16ರಿಂದ 17% ಗ್ರೋ ಆಗ್ತಾ ಇದೆ. ಈಗ ಇವ್ರು ಹೇಳಿದ್ರು ಏನು ಪ್ರೈಸ್ ಏರಿಕೆ ಆಗಿದೆ. ಪೆಟ್ರೋಲ್ ಪ್ರೈಸ್ ನೋಡ್ಕೊಳ್ರಿ, 3 ರೂಪಾಯಿ ಇದ್ದಿದ್ನ 32 ರೂಪಾಯಿ ತಗೊಂಡಿರೋ ಮಹಾನುಭಾವ ಯಾರು? ನರೇಂದ್ರ ಮೋದಿ. ನಮ್ದು ಇವತ್ತಿಗೂ ಆ 2 ರೂಪಾಯೋ 3 ರೂಪಾಯೋ ಜಾಸ್ತಿ ಆಗಿರೋದು ತಗೊಂಡ್ರೇನು ನೆರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಇವತ್ತಿಗೂ 2-3 ರೂಪಾಯಿ ಕಡಿಮೆ ಇದೆ. ಇವರ ಬಿಜೆಪಿ ರೂಲ್ ಸ್ಟೇಟ್ಸ್ ಗಿಂತ ಕಡಿಮೆ ಇದೆ ಅಲ್ವಾ? ಹಾಲಿನ ದರ ವೆರಿ ಕ್ಲಿಯರ್. ನಾನು ಹಾಲು ಯೂಸ್ ಮಾಡ್ತೀನಲ್ವಾ, ನನಗೆ 100 ml ಜಾಸ್ತಿ ಬರ್ತಾ ಇದೆ. ನಾನು ಅದನ್ನ ತುಪ್ಪ ಮಾಡೋದಕ್ಕೆ, ಬೆಣ್ಣೆ ತೆಗೆಯೋದಕ್ಕೆ, ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಎಲ್ಲಿಂದ ಹಣದ ಇದು ಪ್ರೈಸ್ ರೈಸ್ ಜಾಸ್ತಿ ಆಗಿದೆ? ಆಮೇಲೆ ಯಾವುದೇ ಒಂದು ಜನ ಕೇಳಿದ್ರು ನಿಮ್ಮ ಹತ್ರ ಕೊಡಿ ಅಂತ ಹೇಳಿ, ಸುಮ್ನೆ ನಿಮ್ಗೆ ಹೇಳಿದ್ರಾ? ಯಾವ ಮಾನಸಿದ್ರಿ? ನಿಮ್ಗೆ ಮೋದಿ ಅವ್ರಿಗೆ ಹೇಳಿದ್ರ ಜನ 32 ರೂಪಾಯಿ ತಗೊಂಡೋಗಿ 3 ರೂಪಾಯಿ ಇರೋದು? ಜನ ಹೇಳಿದ್ರ 450 ರೂಪಾಯಿ ಇರೋ ಸಿಲಿಂಡರ್ 1,500 ರೂಪಾಯಿ ತಗೊಂಡೋಗಿದ್ರೆ ಜನರು ಹೇಳಿದ್ರ? ಅಲ್ಲಿ ಹೇಳಿ, ನಾನ್ ಮಾತಾಡ್ತೀನಿ, ಆಮೇಲೆ ಮಾತಾಡಿ. ನಾನೇನ್ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ನಾವು ಮಾತಾಡುವಾಗ ರಿಟೇಲ್ ಇನ್ಫ್ಲೇಷನ್ ಆಗ್ಲಿ, ಹೋಲ್ಸೇಲ್ ಇನ್ಫ್ಲೇಷನ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಅದೆಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಎಫೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪಲ್ಸಸ್ ನ ನೀವ್ ಎಕ್ಸ್ಪೋರ್ಟ್ ಬಿಟ್ರೆ ಏನಾಗುತ್ತೆ? ಪಲ್ಸಸ್ ಎಕ್ಸ್ಪೋರ್ಟ್ ಬಿಟ್ರೆ ಇಲ್ಲಿರೋದನ್ನ ಹೊರಗಡೆ ಹೋಗುತ್ತೆ, ಇಲ್ಲಿ ಶಾರ್ಟೇಜ್ ಆಗುತ್ತೆ, ಇಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಆಯಿಲ್, ಪಾಮ್ ಆಯಿಲ್ ನೀವು ಸ್ಟಾಪ್ ಮಾಡಿದ್ರಿ, ಏನಾಯ್ತು? ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಕತೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಇವೆಲ್ಲ ನಾವು ಮಾಡಿರೋದ? 70-80 ರೂಪಾಯಿ ಆಯಿಲ್ ಇದ್ದಿದ್ದು ಇವತ್ತು 140 ರೂಪಾಯಿ ಆಗಿದೆ. ಅದಕ್ಕೆ ಸಿದ್ದರಾಮಯ್ಯ ಅವ್ರ ಕಾರಣನಾ? ಸರ್ ಈಗ 3 ರೂಪಾಯಿ 4 ರೂಪಾಯಿ ಎಕ್ಸೈಸ್ ಡ್ಯೂಟಿ ಇವತ್ತು 32 ರೂಪಾಯಿವರೆಗೂ ಆಗಿದೆ. ಅದು ಸಿದ್ದರಾಮಯ್ಯ ಕಾರಣನಾ? ನಾವು ಏನಂದ್ರೆ ಪ್ರಾಬ್ಲಮ್, ಆಫ್ಟರ್ ಜಸ್ಟ್ ಗಿವ್ ಮಿ 1 more minute, afterwards you can take on. ಈ GST ಬಂದ ಮೇಲೆ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನನ್ನ ಟ್ಯಾಕ್ಸಸ್ ಧ್ರುವೀಕರಣ ಮಾಡ್ಬೇಕಂದ್ರೆ, ರೆವಿನ್ಯೂ ಧ್ರುವೀಕರಣ ಮಾಡ್ಬೇಕಂದ್ರೆ 3 ಇರೋದು. ಒಂದು ಪೆಟ್ರೋಲ್ ಮೇಲೆ ಟ್ಯಾಕ್ಸ್, ಒಂದು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಮೇಲೆ, 3ನೇದು ಬಂದ್ಬಿಟ್ಟು ನಮ್ಮ ಯಾವ್ದಿದು ಲಿಕ್ಕರ್ ಎಕ್ಸೈಸ್. ಈ 3 ಬಿಟ್ಟು ನಮ್ ಕೈಯಲ್ಲಿ ಏನಿಲ್ಲ ಸರ್. ಸರಿ, ಓಕೆ, ಒಪ್ಕೊಳ್ಳೋಣ. ಈಗ ಆಯ್ತಾ, ದುಡ್ಡೆಲ್ಲಿ ಹೋಗ್ತಿದೆ ಅಂತ ಹೇಳಿ. ಈಗ